ದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ 3ಕ್ಕೆ 3 ಕಾಂಗ್ರೆಸ್ ಜಯಬೇರಿ ಹೊಡೆದಿದೆ. ಸಂತೋಷ, ಗೆದ್ದವರಿಗೆಲ್ಲ ಶುಭಾಶಯಗಳು. ಉಪಚುನಾವಣೆಗಳು ಯಾವತ್ತೂ ಕೂಡ ಶಿಫಾರಸಿನ ಮೇಲೆ, ದುಡ್ಡಿನ ಮೇಲೆ, ಜಾತಿ ಮೇಲೆ ಮತ್ತು ಅಧಿಕಾರದ ಆಶಯಗಳ ಮೇಲೆ ನಡೆಯುತ್ತೆ ಹೊರತು ಯಾವುದೇ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಮೇಲೆ ನಡೆಯಲ್ಲ. ಎಲ್ರಿಗೂ ಗೊತ್ತಿರುವಂಥ ವಿಚಾರ. 3 ಚುನಾವಣೆ ಕಾಂಗ್ರೆಸ್ ಗೆಲ್ತು ಅಂದ ತಕ್ಷಣವೇ ಸಿದ್ದರಾಮಯ್ಯನವರು ಅವ್ರ ಮೇಲಿರ್ತಕ್ಕಂಥ ಆಪಾದನೆಗಳಿಂದೇನು ದೂರ ಆಗಲ್ಲ. ಅವೆಲ್ಲ ಇದ್ದೇ ಇರ್ತವೆ. ಮೂಢ ಆಪಾದನೆಗಳಿರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಮತ್ತು ಇನ್ನೊಂದು ಹಗರಣ ಇರ್ಬೋದು. ಈ ಹಗರಣಕ್ಕೆ ಇದು ಉತ್ತರ ಅಲ್ಲ. ಹಗರಣಗಳಿಗೆ ಉತ್ತರವಲ್ಲ ಈ ಉಪಚುನಾವಣೆ. ಹಾಗಾಗಿ ಯಾರು ಬೀಗಬೇಕಾಗಿಲ್ಲ, ನಾವು ಗೆದ್ದುಬಿಟ್ಟು ಅಂತ. ಇದು ಸರ್ಕಾರ ಕೊಟ್ಟಂತ ಅಂಕನ ಸರ್ಕಾರ ಚೆನ್ನಾಗಿದೆ ಅಂತ ಜನ ಕೊಟ್ಟಂತ ಅಲ್ಲ, ದುಡ್ಡಿಗೆ ಕೊಟ್ಟಂಥ ಅಂಕ ಇದು. ಆಮೇಲಿಂದ ಹಲವಾರು ರೀತಿಯಲ್ಲಿ ಏನು ಒಂದು ರಾಜ್ಯದ ಪ್ರಗತಿಗೋಸ್ಕರ ಏನು ಕೊಟ್ಟಿರುವಂಥದ್ದಲ್ಲ. ಅಲ್ಲಿಗೆ ಮೂಢ ಹಗರಣ ವಿಚಾರ ಇರ್ಬೋದು, ವಾಲ್ಮೀಕಿ ಹಗರಣ ವಿಚಾರ ವರ್ಕ್ ಆಗಿಲ್ಲ ಅಂತ ಜನ ಅದನ್ನು ಸ್ವೀಕರಿಸಿದ್ರು. ಮೂಢ ಹಗರಣ ಮೈಸೂರಲ್ಲಾಗಿದೆ. ಬಹುಶಃ ಮೈಸೂರಲ್ಲಿ ಯಾವುದಾದ್ರು ಉಪಚುನಾವಣೆ ಆಗಿದ್ರೆ ಅದು ಆಗ್ತಾಯಿತ್ತು. ಈಗ ದೂರದ ಚನ್ನಪಟ್ಟಣ ಇರ್ಬೋದು, ಶಿಗ್ಗಾಮಿ ಇರ್ಬೋದು, ಅಥವಾ ಸಂಡೂರು ಇರ್ಬೋದು, ಅಂದರೆ ಭಾಳ ದೂರದವು. ಹಾಗಾಗಿ ಇದು ರಾಜ್ಯದ ಜನ ಗೊತ್ತಿದೆ ಏನು ಎತ್ತು ಹೇಗೆ. ಇದು ಎಲ್ಲ ಸರಿಗಿದೆ ಅಂತ ಹೇಳಿಕೊಟ್ಟಂಥ ಮತ ಅಲ್ಲ ಇದು. ನಾವು ಕೂಡ ಬೈ ಎಲೆಕ್ಷನ್ ಫೇಸ್ ಮಾಡಿದವರು, ಹಾಗಾಗಿ ಬೈ ಎಲೆಕ್ಷನ್ಸ್ ಯಾವ ಥರವಾಗಿ ನಡೆದಿರ್ಬೋದು. ಬೈ ಎಲೆಕ್ಷನ್ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಇರ್ತಾರೆ, ಅವರು ಹೇಳಿಲ್ಲ. 3 ಕ್ಷೇತ್ರಗಳಿಗೂ ಕೂಡ ಒಂದೊಂದು ಕ್ಷೇತ್ರಕ್ಕೆ 10 ಮಂತ್ರಿಗಳನ್ನ ಅಲಾಟ್ ಮಾಡಿದ್ರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ರಿ. ಸೀರೆ, ಹೆಂಡ, ಹಣ ಇವು ಇದ್ದೇ ಇರ್ತವೆ. ಯಾರ ಕಾಲದಲ್ಲೂ ಇದ್ದೇ ಇರ್ತೀವಿ. ಒಂದು ಸಿದ್ದರಾಮಯ್ಯನ ಕಾಲದಲ್ಲಿ ಅಂತ ಇಲ್ಲ, ಎಲ್ಲರ ಕಾಲದಲ್ಲೂ ಹಾಗಾಗಿ ನಮ್ಮ ಸರ್ಕಾರದ ನೀತಿ ನಿರೂಪಣೆಯನ್ನು, ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು, ನಿಮ್ಮ ಆಡಳಿತಕ್ಕೆ ಇದು ಉತ್ತರ ಅಲ್ಲ. ಇದು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಜನ ಓಟ್ ಹಾಕೋದು, ನಾವು ಡಬ್ಬ ತುಂಬ್ಕೊಳ್ಳೋಕ್ಕಾಗುತ್ತೆ. ಜನ ಅವ್ರು ಏನು ತೀರ್ಮಾನ ತಗೋತಾರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಅಂತಕ್ಕಂಥದ್ದು ಇದೆ. ಬಿಜೆಪಿ ಜೆಡಿಎಸ್ ನಡುವೆ